ಇವತ್ತು ಮತ್ತೆ ಇಬ್ಬರನ್ನ ಪೊಲೀಸರು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಬಿಜೆಪಿ ಶಾಸಕನ ಕಾರು ಚಾಲಕ ಕಾರ್ತಿಕ್ ಪುರೋಹಿತ್ ಮತ್ತು ನಿರ್ದೇಶಕ ಮಿಲನ ಪ್ರಕಾಶ್ಗೆ ನೋಟಿಸ್ ನೀಡಿದ್ದಾರೆ. ನಿನ್ನೆಯೂ ವಿಚಾರಣೆ ಎದುರಿಸಿದ್ದ ಡೆವಿಲ್ ಚಿತ್ರದ ನಿರ್ದೇಶಕ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕಿದೆ. ದರ್ಶನ್ ಮೇಲೆ ಚಿತ್ರರಂಗ ಡಿಪೆಂಡ್ ಆಗಿದೆ. ದರ್ಶನ್ ದೊಡ್ಡ ಆಸ್ತಿ. ಚಿತ್ರರಂಗದ ಹಿತದೃಷ್ಟಿಯಿಂದ ಅವರು ಆಚೆ ಬರಬೇಕು ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್ಎಂ ಸುರೇಶ್ ಹೇಳಿದ್ದಾರೆ. ದೊಡ್ಡ ನಟನಿಗೆ ಈ ತರ ಒಂದು ಸಂದಿಗ್ಧ ಪರಿಸ್ಥಿತಿ ಕೊಂಡ್ರೆ ಯಾಕಂದ್ರೆ ಅವರು ಚಿತ್ರರಂಗದ ಒಂದು ದೊಡ್ಡ ಆಸ್ತಿ. ಅವರು ಈ ಮುಂಚೆ ಅದು ಚಿತ್ರರಂಗ ಡಿಪೆಂಡೆಂಟ್ ಆಗಿದೆ. ನೂರಾರು ಜನ ಕಾರ್ಮಿಕರಿಗೆ ಕೆಲಸ ಸಿಗ್ತಾ ಇತ್ತು, ನೂರಾರು ಥಿಯೇಟರ್ಗಳು ಪೀಡಿ ಸಿಗ್ತಾ ಇತ್ತು. ಕರಾವಳಿ ಚಿತ್ರದಿಂದ ಕೊಲೆ ಆರೋಪಿ ದರ್ಶನ್ ಕೈಬಿಡಲಾಗಿದೆ. ಸುದೀಪ್ ಶಿಷ್ಯ ಗುರುದತ್ತ ಗಾಣಿಗ ನಿರ್ದೇಶನವಿರುವ ಮತ್ತು ಪ್ರಜ್ವಲ್ ದೇವರಾಜ್ ನಟಿಸ್ತಾ ಇರುವ ಬಹುನಿರೀಕ್ಷಿತ ಸಿನಿಮಾದಲ್ಲಿ ದಾಸ ನಟಿಸಬೇಕಿತ್ತು. ಆದರೆ ಜೈಲು ಪಾಲಾಗಿರುವುದರಿಂದ ದರ್ಶನ್ ಕೈಬಿಟ್ಟಿದೆ ಚಿತ್ರತಂಡ. ದರ್ಶನ್ ಬದಲು ಪ್ರಜ್ವಲ್ ಜೊತೆ ಸುದೀಪ್ ಸಾಥ್ ಕೊಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ರಾಜ್ಯದ ಹಲವೆಡೆ ಮಳೆ ಆರ್ಭಟ ಜೋರಾಗಿದೆ. ಅದರಲ್ಲೂ ಕರಾವಳಿ ಭಾಗದಲ್ಲಂತೂ ನಾನಾ ಅವಾಂತರಗಳೇ ಸೃಷ್ಟಿಯಾಗಿವೆ. ಅಡಕೆ ತೋಟ, ಮನೆಗಳು ಜಲಾವೃತಗೊಂಡಿವೆ. ಮತ್ತೊಂದೆಡೆ ಜಲಪಾತಗಳು ಧುಮ್ಮಿಕ್ಕಿ ಹರಿಯುತ್ತಿವೆ. ಈ ಸುದ್ದಿಗಳನ್ನು ನೋಡೋಣ. ಮಳೆ ತುಂಬಿವೆ ಹೊಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಕಡಿಮೆಯಾಗಿಲ್ಲ. ಹೊನ್ನಾವರ ತಾಲೂಕಿನ ಬಸ್ಕೆರೆ ಗ್ರಾಮದಲ್ಲಿ ಹಳ್ಳದ ನೀರು ನುಗ್ಗಿದ್ದರಿಂದ 500 ಎಕರೆಯಲ್ಲಿ ಬೆಳೆದ ಅಡಕೆ ತೋಟಗಳೆಲ್ಲ ಜಲಾವೃತಗೊಂಡಿವೆ. ಇದರಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಡಕೆ ಹಾನಿಯಾಗಿದೆ. ತೋಟದಲ್ಲಿದ್ದ 200 ಮನೆಗಳಿಗೆ ಜಲ ದಿಗ್ಬಂಧನದ ಭೀತಿ ಎದುರಾಗಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಬೆಳೆ ಶುದ್ಧ ನಾಶಿಯಾಗಿದೆ. ಇನ್ನು ದೃಶ್ಯದಲ್ಲಿ ನೋಡಬಹುದು, ಈ ತೋಟದಲ್ಲಿ ನಿನ್ನೆಯಿಂದ ನೀರು ನಿಂತ್ಕೊಂಡಿದೆ. ಈ ಪ್ರಮುಖವಾಗಿ ಏನಂದ್ರೆ ಅಡಿಕೆ ತೋಟದಲ್ಲಿ ಒಂದು 24 ಗಂಟೆ ಈ ರೀತಿಯಾಗಿ ಮಳೆ ನೀರು ನಿಂತ್ಕೊಂಡ್ಬಿಟ್ರೆ ಅಡಿಕೆ ಬೆಳೆಗೆ ಸಾಕಷ್ಟು ನಷ್ಟ ಆಗುತ್ತೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ದಟ್ಟ ಕಾಡಿನಂಚಿನಲ್ಲಿರೋ 7 ಜಲಪಾತಗಳು ಮೈತುಂಬಿ ಹರಿಯುತ್ತಿವೆ. ಪುಣೆ ಲೋನಾವಲಾ ಫಾಲ್ಸ್ ದುರಂತದ ಬಳಿಕ ಈಗ ಎಚ್ಚೆತ್ತ ಅರಣ್ಯ ಇಲಾಖೆ ಖಾನಾಪುರದ 7 ಜಲಪಾತಗಳಿಗೆ ಪ್ರವಾಸಿಗರ ಪ್ರವೇಶ ನಿರ್ಬಂಧಿಸಿದೆ. ಎಲ್ಲಾ ಫಾಲ್ಸ್ಗಳಲ್ಲೂ ಫಾರೆಸ್ಟ್ ಗಾರ್ಡ್ಗಳು ಗಸ್ತು ತಿರುಗುತ್ತಿದ್ದಾರೆ. ಭಾರೀ ಮಳೆಯಿಂದಾಗಿ ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿದೆ. ಇದರಿಂದಾಗಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಪುಣ್ಯಕ್ಷೇತ್ರದ ಪಾದಗಟ್ಟೆ ಜಲಾವೃತವಾಗಿದೆ. ಸ್ನಾನಘಟ್ಟ ಹಾಗೂ ಅಂಗಡಿಗಳು ಮುಳುಗಡೆಯಾಗಿವೆ. ದಾವಣಗೆರೆ ಜಿಲ್ಲೆಯ ನ್ಯಾಮತಿ, ಹೊನ್ನಾಳಿ ಹಾಗೂ ಹರಿಹರ ತಾಲೂಕಿನ ನದಿ ಪಾತ್ರದ ಜನರಿಗೆ ನೆರೆ ಭೀತಿ ಉಂಟಾಗಿದೆ. ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಕೆರೆ ತುಂಬಿಸುವ ಯೋಜನೆಗೆ ಚಾಲನೆ ನೀಡಲಾಗಿದೆ. ಪದೇ ಪದೇ ಬರದಿಂದ ಕಂಗೆಟ್ಟಿರುವ ಜಗಳೂರಿನ 30 ಕೆರೆಗಳಿಗೆ ತುಂಗಭದ್ರಾ ನೀರು ಹರಿದು ಬಂದಿದೆ. ಆ ಮೂಲಕ ಜಗಳೂರಿನ 5 ದಶಕದ ಕನಸು ನನಸಾಗಿದೆ. ಬರದ ನಾಡಿಗೆ ಬಂದ ತುಂಗಭದ್ರೆಯನ್ನ ಜನ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ತಾಲೂಕು ಸಮಗ್ರ ನೀರಾವರಿ ಹೋರಾಟಕ್ಕೆ, ಬೆಂಗಳೂರು ತಾಲೂಕು ನೀರಾವರಿ ಹೋರಾಟ ಸಮಿತಿಗೆ. ಮಳೆಯಿಂದಾಗಿ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 4 ಸೇತುವೆ ಮುಳುಗಿವೆ. ಕೃಷ್ಣಾ, ವೇದಗಂಗಾ, ದೂದ್ಗಂಗಾ ನದಿಗಳ ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಇದರಿಂದ ನಿಪ್ಪಾಣಿ ತಾಲೂಕಿನ ಕುನ್ನೂರ ಬಾರವಾಡ, ಕಾರದಗ ಬೋಜ್, ಕುನ್ನೂರ ಭೋಜ್ವಾಡಿ ಬ್ರಿಡ್ಜ್ ಮುಳುಗಿವೆ. ಕೃಷ್ಣಾಗೆ 55,000 ಕ್ಯೂಸೆಕ್ ನೀರಿನ ಒಳಹರಿವಿದೆ. ನಿನ್ನೆ ಒಂದೇ ದಿನಕ್ಕೆ ನದಿಗಳಲ್ಲಿ 2 ಅಡಿ ನೀರು ಏರಿಕೆಯಾಗಿದೆ. ಉಡುಪಿಯಲ್ಲಿ ಕಳೆದ 3 ದಿನದಿಂದ ನಿರಂತರ ಮಳೆಯಾಗ್ತಿದೆ. ಮುಂಜಾಗ್ರತಾ ಕ್ರಮವಾಗಿ ಇಂದು ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಉದ್ಯಾವರದ ಪಾಪನಾಶಿನಿ ನದಿ ತುಂಬಿ ಹರಿಯುತ್ತಿದೆ. ಮೀನುಗಾರಿಕೆಗೆ ತೆರಳದಂತೆ ಮೀನುಗಾರರಿಗೆ ಎಚ್ಚರಿಸಲಾಗಿದೆ. ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಜಿಲ್ಲೆಯಲ್ಲಿ ಇಂದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಮತ್ತೆ ಮಳೆ ಮುಂದುವರೆದರೆ ಜಿಲ್ಲೆಯಲ್ಲಿ ಮತ್ತಷ್ಟು ಅಂದ್ರೆ ತಗ್ಗು ಪ್ರದೇಶಗಳು ಏನಿದೆ ಅದು ಜಲಾವೃತ ಆಗುವುದರಲ್ಲಿ ಸಂಶಯ ಇಲ್ಲ ಅಂತಾನೆ ಹೇಳ್ಬೋದು. ಉಡುಪಿ
ಜಿಲ್ಲೆಯಲ್ಲಿ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಮಳೆಯಿಂದಾಗಿ ಕುಂದಾಪುರ ತಾಲೂಕಿನ ಹೊಸ ಅಂಗಡಿಯ ತೊಂಬಟ್ಟು ಕೀರ್ಕದೆ ಫಾಲ್ಸ್ ಮೈದುಂಬಿ ಹರಿಯುತ್ತಿದೆ. ಇದು ಮಳೆಗಾಲದಲ್ಲಿ 3 ತಿಂಗಳು ಪ್ರವಾಸಿಗರಿಗೆ ಆಕರ್ಷಣೆಯಾಗಿರುತ್ತೆ. ಬೆಳಗಾವಿಯಲ್ಲಿ ರೈತರ ಬದುಕಿಗೆ ವರುಣ ಬರೆ ಎಳೆದಿದ್ದಾನೆ. ಮಳೆ ಆರ್ಭಟದಿಂದಾಗಿ ಭತ್ತ ಮತ್ತು ಕಬ್ಬಿನ ಗದ್ದೆಗಳೆಲ್ಲ ಜಲಾವೃತವಾಗಿವೆ. ತುರಮರಿ ಗ್ರಾಮದ ಹೊರವಲಯದಲ್ಲಿನ ಜಮೀನುಗಳಲ್ಲಿರುವ 2 ಮನೆಗಳನ್ನ ನೀರು ಸುತ್ತುವರೆದಿದೆ. ಮಳೆಯಿಂದಾಗಿ ಕುಟುಂಬಗಳು ಆತಂಕದಲ್ಲಿವೆ. ಉಡುಪಿಯ ಪಡುಕೆರೆ ಬೀಚ್ನಲ್ಲಿ ಕಡಲಾರ್ಭಟ ಜೋರಾಗಿದೆ. ಅಲೆಗಳ ಆರ್ಭಟದಿಂದಾಗಿ ರಸ್ತೆ ಸಮುದ್ರ ಪಾಲಾಗ್ತಿದೆ. ಅಲೆಗಳ ಅಬ್ಬರ ಹೆಚ್ಚಾದರೆ ರಸ್ತೆ ಸಂಪರ್ಕವೇ ಕಡಿತಗೊಳ್ಳಲಿದೆ. ಮತ್ತೊಂದೆಡೆ ಇದೇ ಬೀಚ್ನ ತಡೆಗೋಡೆ ಮಧ್ಯೆ ನಿಂತು ಸೆಲ್ಫಿಯಲ್ಲಿ ಕ್ಲಿಕ್ಕಿಸಿಕೊಳ್ಳಲು ಪ್ರವಾಸಿಗರು ಬ್ಯುಸಿಯಾಗಿದ್ದಾರೆ. ಮಳೆ ಮತ್ತು ಗಾಳಿ ನಡುವೆ ತೀರಕ್ಕೆ ಹೋಗದಂತೆ ಎಚ್ಚರಿಕೆ ನೀಡಿದ್ರೂ ಹುಚ್ಚಾಟ ಮುಂದುವರೆದಿದೆ. ಕರುನಾಡು ಜನರನ್ನ ತಲ್ಲಣಗೊಳಿಸಿರುವ ಡೆಂಗಿ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ. ಬೆಂಗಳೂರಲ್ಲಿ ಡೆಂಗಿ ಕಾಟಕ್ಕೆ 11 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಇದರ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಝೀಕಾ ಸೋಂಕಿಗೆ ವೃದ್ಧರೊಬ್ಬರು ಬಲಿಯಾಗಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಡೆಂಗಿ ಝೀಕಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಲಿಕಾನ್ ಸಿಟಿಯಲ್ಲಿ ಡೆಂಗಿ ಡಂಗುರಕ್ಕೆ ಮತ್ತೊಂದು ಬಲಿಯಾಗಿದೆ. ಡೆಂಗಿಯಿಂದ ಅಂಜನಾಪುರದ 11 ವರ್ಷದ ಗಗನ್ ಎಂಬ ಬಾಲಕ ಸಾವನ್ನಪ್ಪಿದ್ದಾನೆ. ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಗಗನ್ ಚಿಕಿತ್ಸೆ ಫಲಿಸದೆ ಶುಕ್ರವಾರ ತಡರಾತ್ರಿ ಮೃತಪಟ್ಟಿದ್ದಾನೆ. ಗಗನ್ ಜಂಬೂ ಸವಾರಿ ದಿಣ್ಣೆಯ ಖಾಸಗಿ ಶಾಲೆಯಲ್ಲಿ ಓದುತ್ತಿದ್ದು ಬಾಲಕನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಂಗಳೂರಿನಲ್ಲಿ ಡೆಂಗಿ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಬಿಜೆಪಿ ನಿಯೋಗ ಮನವಿ ಸಲ್ಲಿಸಿದೆ. ಬೆಂಗಳೂರು ಉಸ್ತುವಾರಿ ಸಚಿವರು ಬೈ ಎಲೆಕ್ಷನ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತ ಆರೋಗ್ಯ ಸಚಿವರು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡುತ್ತಿದ್ದಾರೆ. 10 ದಿನದೊಳಗೆ ಅಗತ್ಯ ಕ್ರಮ ಕೈಗೊಳ್ಳದಿದ್ದರೆ ಸರ್ಕಾರ ಮತ್ತು ಬಿಬಿಎಂಪಿ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ಎಚ್ಚರಿಸಿದೆ. ದಿನದಿನಕ್ಕೂ ಹೆಚ್ಚಾಗ್ತಿರೋ ಡೆಂಗಿ ತಡೆಗೆ ಗದಗ ಜಿಲ್ಲೆಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗ್ತಿದೆ. ಡೆಂಗಿ ಹರಡುವ ಪ್ರದೇಶಗಳಲ್ಲಿ ಲಾರ್ವಾ ಸರ್ವೆ ಮಾಡಲಾಗ್ತಿದೆ. ಲಾರ್ವಾ ನಾಶಕ್ಕೆ ನೀರಿನ ಟ್ಯಾಂಕ್ಗಳಿಗೆ ಗಪ್ಪಿ, ಗಾಂಬೂಸಿಯ ಮೀನುಗಳನ್ನು ಬಿಡಲಾಗ್ತಾ ಇದೆ. ಕೆರೆಗಳು, ಮನೆಗಳಲ್ಲಿ ತೆರೆದ ನೀರಿನ ಟ್ಯಾಂಕ್ಗಳಿಗೂ ಮೀನು ಬಿಡಲಾಗ್ತಿದ್ದು ಆ ಮೂಲಕ ಡೆಂಗಿ ತಡೆಗೆ ಆರೋಗ್ಯ ಇಲಾಖೆ ಮುಂದಾಗಿದೆ. ರಾಜ್ಯದಲ್ಲಿ ಡೆಂಗಿ ಅಬ್ಬರ ಜೋರಾಗಿರುವ ಹೊತ್ತಲ್ಲೇ ಇದೀಗ ಝಿಕಾ ವೈರಸ್ ಆರ್ಭಟ ಶುರುವಾಗಿದೆ. ಶಿವಮೊಗ್ಗದ ಗಾಂಧಿನಗರದಲ್ಲಿ 74 ವರ್ಷದ ವೃದ್ಧ ಝಿಕಾ ವೈರಸ್ಗೆ ಮೊದಲ ಬಲಿಯಾಗಿದ್ದಾರೆ. ಜೂನ್ 19ರಂದು ವೃದ್ಧನಿಗೆ ತೀವ್ರ ಜ್ವರ ಕಾಣಿಸಿತ್ತು. ಬಳಿಕ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಜೂನ್ 21ರಂದು ವೃದ್ಧನಲ್ಲಿ ಝಿಕಾ ವೈರಸ್ ಪತ್ತೆಯಾಗಿತ್ತು. ವೃದ್ಧ ಶುಕ್ರವಾರ ಮೃತಪಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಝಿಕಾ ಆತಂಕ ಮನೆ ಮಾಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಝಿಕಾ ವೈರಸ್ಗೆ ಓರ್ವ ಬಲಿಯಾಗಿದ್ದಾನೆ. ಈಗ ಮತ್ತೊಂದು ಹೊಸ ಕೇಸ್ ಪತ್ತೆಯಾಗಿದೆ. ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲದ ಸಾಗರದ ಯುವಕನಲ್ಲಿ ಝಿಕಾ ವೈರಸ್ ಕಾಣಿಸಿದೆ. ಸದ್ಯ ಯುವಕನಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಜಿಲ್ಲೆಯಲ್ಲಿ ಝಿಕಾ ವೈರಸ್ ಪತ್ತೆಯಾಗಿರೋ ಹಿನ್ನೆಲೆ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ಮಹಾರಾಷ್ಟ್ರದಲ್ಲಿ ಝಿಕಾ ವೈರಸ್ ಅಬ್ಬರ ಜೋರಾಗಿದೆ. ಇದರಿಂದ ರಾಜ್ಯದಲ್ಲಿಯೂ ಆತಂಕ ಶುರುವಾಗಿದೆ. ಮಹಾರಾಷ್ಟ್ರದಲ್ಲಿ 7 ಜನರಲ್ಲಿ ಝಿಕಾ ವೈರಸ್ ಪತ್ತೆಯಾಗಿದ್ದು ಈ ಪೈಕಿ 2 ಗರ್ಭಿಣಿಯರಿದ್ದಾರೆ. ನೆರೆ ರಾಜ್ಯದಲ್ಲಿ ಝಿಕಾ ವೈರಸ್ ಪತ್ತೆಯಾಗಿದ್ದರೂ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಗಡಿಯಲ್ಲಿ ಮುಂಜಾಗ್ರತಾ ಕ್ರಮ ಅನುಸರಿಸದೆ ನಿರ್ಲಕ್ಷ್ಯ ವಹಿಸಿರೋ ಆರೋಪ ಕೇಳಿಬಂದಿದೆ.
ಮುಡಾದಲ್ಲಿ ಅಕ್ರಮ ಆರೋಪ ವಿಚಾರ ನಾನಾ ಸದ್ದು ಮಾಡ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬೀಳ್ತಾ ಇವೆ. ಇತ್ತ ಕಾಂಗ್ರೆಸ್ ನಾಯಕರು ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಳ್ಳುತ್ತಾ ಇದ್ದಾರೆ. ಈ ಸುದ್ದಿಯನ್ನು ನೋಡೋಣ ಮುಡಾ ಮಹಿಮೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಪತ್ನಿಗೆ ಮೂಡಾದಿಂದ ಸೈಟ್ ಹಂಚಿಕೆ ವಿವಾದದ ಬಗ್ಗೆ ಟಿವಿ9ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಜಮೀನು ಖರೀದಿಸಿರುವ ಬಗ್ಗೆನೇ ಅನುಮಾನ ವ್ಯಕ್ತವಾಗಿದೆ. 2003ರಲ್ಲಿನೇ ಮೈಸೂರು ಜಿಲ್ಲೆಯ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3.16 ಎಕರೆ ಜಮೀನನ್ನ ಮೂಡಾ ನಿವೇಶಿಸಿತ್ತು. ದಾಖಲೆಗಳಲ್ಲಿ 2004ರಲ್ಲಿ ಜಮೀನು ಖರೀದಿ ಅಂತ ಉಲ್ಲೇಖಿಸಲಾಗಿದೆ. ಹೀಗಾಗಿ ನಿವೇಶನವಾಗಿದ್ದ ಜಮೀನನ್ನ ಖರೀದಿಸಿದ್ದು ಹೇಗೆ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ ವಿಚಾರಕ್ಕೆ ನೂತನ ಮೂಡಾ ಆಯುಕ್ತ ರಘುನಂದನ್ ಪ್ರತಿಕ್ರಿಯಿಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಮೂಡಾ ಆಯುಕ್ತ, ಐಎಎಸ್ ಅಧಿಕಾರಿ ವೆಂಕಟಾಚಲಪತಿ ತಂಡ ಮೈಸೂರಿಗೆ ಬಂದಿದೆ. ತನಿಖಾ ತಂಡ ಹೇಳುವ ಕೆಲ ದಾಖಲೆಗಳನ್ನ ನೀಡ್ತಾ ಇದ್ದೇವೆ. ತನಿಖೆ ಮುಗಿಯುವವರೆಗೂ ಸಭೆ ನಡೆಸದಂತೆ ಸರ್ಕಾರ ಸೂಚಿಸಿದೆ. ಹೀಗಾಗಿ ಯಾವುದೇ ಸಭೆ ನಿರ್ಣಯ ಕೈಗೊಳ್ಳಲ್ಲ ಅಂತ ಹೇಳಿದ್ದಾರೆ. ತನಿಖೆ ಮುಗಿದು ವರದಿ ಬರೋವರೆಗೂ ನೆಕ್ಸ್ಟ್ ಮೀಟಿಂಗ್ ಯಾವುದು ನಡೀಬಾರ್ದು ಅಂತ ಬಂದಿದೆ. ಬೇರೆ ಫೈಲ್ಸ್ ಯಾವುದೂ ಮೂವ್ಮೆಂಟ್ ಆಗಬಾರ್ದು, ಈ ಅಲೋಕೇಶನ್ಸ್ಗೆ ಇದಕ್ಕೆ ರಿಲೇಟೆಡ್ ಅಂತಲೂ ಕ್ಲಿಯರ್ ಡೈರೆಕ್ಷನ್ಸ್ ಬಂದಿದೆ. ಮೂಡಾದಲ್ಲಿ ಬಹಳ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜೋಶಿ, ಸಿದ್ದರಾಮಯ್ಯ ಗಮನಕ್ಕೆ ಇದ್ದೇ ಆಗಿರುವ ಬಹುದೊಡ್ಡ ಹಗರಣ 4,000 ಕೋಟಿ ಹಗರಣ ಆಗಿದೆ ಅನ್ನೋ ಆರೋಪಗಳಿವೆ. ಈ ಎಲ್ಲ ಅವ್ಯವಹಾರ ಆಗಿದ್ದು 2013ರಿಂದ 2018ರವರೆಗೆ ನೀವು ಏನೂ ಮಾಡಿಲ್ಲ ಅಂದ್ರೆ ಡಿಸಿ ಯಾಕೆ ವರ್ಗಾವಣೆ ಮಾಡಿದ್ರಿ ಅಂತ ಪ್ರಶ್ನಿಸಿದ್ದಾರೆ. ನಾನು ಒಂದೇ ಮಾತು, ಸಿದ್ದರಾಮಯ್ಯನವರು ನಾನೇನೂ ಮಾಡಿಲ್ಲ, ನಾನು ಶುದ್ಧ ಹಸ್ತ ಅಂತ ಅನ್ನೋದಾದ್ರೆ ಇದರ ಸಿಬಿಐಗೆ ವಹಿಸಬಹುದು. ಚಾಮರಾಜನಗರದಲ್ಲಿ ಒಂದು ಮಾತು, ಮೂಡಾದಲ್ಲಿ ಹಗರಣದ ವಿಚಾರವಾಗಿ ಕೇಂದ್ರ ಸಚಿವ ಎಚ್ಡಿಕೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ಮೂಡಾದಲ್ಲಿ ಹಗರಣವೇ ಆಗಿಲ್ಲ ಅಂತ ನಗರಾಭಿವೃದ್ಧಿ ಸಚಿವರು ಹೇಳಿದ್ದಾರೆ. ಆದ್ರೆ ರೆಡ್ ಕಾರ್ಪೆಟ್ ಹಾಕಿ ಸಿಎಂಗೆ 14 ಸೈಟ್ ಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ದಾಖಲೆ ತಂದು ಸೇಫ್ ಮಾಡಿದ್ದು ಯಾರು ಅಂತ ಪ್ರಶ್ನಿಸಿದ್ದಾರೆ. ವಿಶೇಷ ಹೆಲಿಕಾಪ್ಟರ್ನಲ್ಲಿ ಹೋಗಿ ಯಾವ್ಯಾವ ದಾಖಲೆಗಳನ್ನ ತುಂಬಿಕೊಂಡ್ಬಂದ್ರಿ ಮೂಡಾ ಕಚೇರಿಯಿಂದ? ಮುಡಾ ಹಗರಣದಲ್ಲಿ ಸಿಎಂ ನೇರವಾಗಿ ಭಾಗಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಅಂತ ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿದ ಸಂಸದ, ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು. ಸಿಬಿಐಗೆ ಕೊಟ್ಟರೆ ಸಾವಿರಾರು ಕೋಟಿ ಹಗರಣ ಹೊರಬೀಳುತ್ತೆ ಅಂತ ಹೇಳಿದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ನೇರವಾಗಿದೆ. ಅದಕ್ಕಾಗಿ ಇದನ್ನ ಸಿಬಿಐ ತನಿಖೆ ಕೊಡಬೇಕಂತ ಭಾರತೀಯ ಜನತಾ ಪಾರ್ಟಿ ನಾವೇನು ಒತ್ತಾಯ ಮಾಡಕತ್ತೀವಿ. ಮೂಡಾ ಹಗರಣದಲ್ಲಿ ಸುರೇಶ್ಗೆ 69 ಸೈಟ್ ಎಲ್ಲಿಂದ ಬಂತು ಅಂತ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಛಲವಾದಿ, ಭರತಿ ಸುರೇಶ್ ಸಿಎಂ ಸಿದ್ದರಾಮಯ್ಯ ಅವರ ಸಾಕು ಮಗ. ಕಾರ್ನರ್ ಮತ್ತು ಮಧ್ಯ ಸೈಟ್ಗಳನ್ನ ಹೇಗೆ ಹಂಚಿದ್ರು? ಕೊನೆಯ ಕ್ಷಣದಲ್ಲಿ ಹೋಗುವಾಗ ಲೂಟಿ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ತಮ್ಮ ಖಜಾನೆ ತುಂಬಿಸಿಕೊಳ್ತಾ ಇದ್ದಾರೆ, ಆದ್ರೆ ಏನೂ ನಡೆದೇ ಇಲ್ಲ ಅಂತ ಸುರೇಶ್ ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಾಕು ಮಗ 69 ಸೈಟ್ಗಳು ಅವರಿಗೆ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಮೂಡಾ ಹಗರಣ ಹೊರತಂದಿದ್ದು ಡಿಸಿಎಂ ಡಿಕೆ ಎಂಬ ವಿಚಾರಕ್ಕೆ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಗೃಹ ಸಚಿವ, ಗೊಂದಲ ಸೃಷ್ಟಿ ಮಾಡೋದಕ್ಕೆ ಹೇಳಿಕೆ ಕೊಡ್ತಾರೆ, ಇದು ಸತ್ಯ ಅಲ್ಲ ಅಂತ ಡಿಕೆ ಅವರೇ ಹೇಳಿದ್ದಾರೆ ಅಂತಂದ್ರು. ಸತ್ಯ ಇಲ್ಲ ಅನ್ನೋದನ್ನ ಶಿವಕುಮಾರ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಅವರು ಕೂಡ ಸಿಎಂ ಕುರ್ಚಿಗೆ ಟವಲ್ ಹಾಕಿದವರಿಂದ ಮೂಡಾ ಹಗರಣ ಬಯಲು ಎಂಬ ಎಚ್ಡಿಕೆ ಆರೋಪಕ್ಕೆ ಚೆಲುವರಾಯಸ್ವಾಮಿ ತಿರುಗೇಟು ನೀಡಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಸಚಿವ, ಹಿಂದಿನ ಬಿಜೆಪಿ ಸರ್ಕಾರವೇ ಜಾಗ ಕೊಟ್ಟಿರೋದು. ಸಿಎಂ ಹೆಸರು ಬಂದ್ರೆ ಕೇಸ್ ಮುಚ್ಚೋಗುತ್ತೆ ಅಂತ ಹೀಗೆ ಮಾಡಲಾಗ್ತಾ ಇದೆ. ಡಿಕೆಗೆ ಈ ರೀತಿ ಸಂಚು ಮಾಡಿ ಸಿಎಂ ಆಗೋ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ಮೂಡಾದಲ್ಲಿ ಅಕ್ರಮ ಆರೋಪ ವಿಚಾರಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ಈ ಬಗ್ಗೆ ಮಾತನಾಡಿದ ಹೆಬ್ಬಾಳ್ಕರ್, ಮೂಡಾ ಹಗರಣ ವಿಚಾರ ನನಗೆ ಗೊತ್ತಿಲ್ಲ. ಬಿಜೆಪಿಯವರು ಆರೋಪ ಮಾಡಲು ಅಷ್ಟೇ ಕುಳಿತಿದ್ದಾರೆ. ಬಿಜೆಪಿಯವರ ಎಲ್ಲ ಆರೋಪಗಳಿಗೆ ಉತ್ತರಿಸೋದಕ್ಕೆ ಆಗಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಟ್ ಮೊದಲು ಅವರು ಅದಕ್ಕೆ ಉತ್ತರ ಕೊಡ್ಲಿ.